ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ಎಂಬ ಆತ್ಮೀಕ ಚಾನಲ್ಗೆ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸೋನಾಗಿದ್ದೇನೆ. ಇವತ್ತು ನಾವು ಮಾತನಾಡಲಿಕ್ಕೆ ಹೋಗುವಂಥ ವಿಷಯ ದೇವರ ಸಭೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿ ತಾನು ಸ್ಥಾಪಿಸಲ್ಪಟ್ಟಂಥ ಸಭೆ, ಆ ಸಭೆ ಹೇಗಿರಬೇಕು ಎಂಬ ಒಂದು ದೇವರ ವಾಕ್ಯದ ಆಧಾರದ ಮೇಲೆ ನಾವು ಮಾತನಾಡಿ ಹೋಗ್ತಾ ಇದ್ದೇವೆ. ನಮ್ಮ ಮಧ್ಯೆ ಇದ್ದಾರೆ ಪಾಸ್ಟರ್ ಓಡಿ ಜಾನ್ಸನ್, ಅವರಿಗೆ ಕೂಡ ನಾನು ಸ್ವಾಗತ ಬಯಸೋನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 16ರಲ್ಲಿ 18ನೇ ವಾಕ್ಯ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಅವರೇ, ಯೇಸು ಕ್ರಿಸ್ತನು ಲೋಕದಲ್ಲಿರುವಾಗ ಪೇತ್ರನ ಸಂಗಡ ಹೇಳಿದಂಥ ಮಾತು, ಅಂದರೆ ಮತ್ತಾಯನು ಬರೆದ ಸುವಾರ್ತೆ ಅದರ 16ರಲ್ಲಿ 18ನೇ ವಾಕ್ಯ. ಅಂದರೆ ನನ್ನ ಸಭೆಯನ್ನು ನಾನು ಕಟ್ಟುವೆನು. ಪ್ರೈಸ್ ದಿ ಲಾರ್ಡ್. ಅಂದರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಅಂದರೆ ಪಾಸ್ಟರ್ ಅವರೇ, ಈ ಸಭೆ ಅಂದರೆ ಏನು, ಮತ್ತು ನಾವು ಸಭೆ ಎಂಬುದು ಹೇಗೆ ಇರಬೇಕು ಪಾಸ್ಟರ್, ಇದರ ಸ್ವಲ್ಪ ಅರ್ಥವನ್ನು ಕೊಡಬೇಕಾಗಿ ನಮ್ಮಲ್ಲಿ ಕೇಳುವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ ತಿಳಿಸ್ತಿದ್ದೇನೆ. ಇವತ್ತು ನಾವು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ದೇವರ ಸಭೆ. ಆಮೆನ್. ಚರ್ಚ್ ಆಫ್ ಗಾಡ್, ದೇವರ ಸಭೆ. ಎಸ್. ಈ ದೇವರ ಸಭೆಗೆ ತುಂಬ ಪ್ರಾಮುಖ್ಯತೆ ದೇವರ ವಾಕ್ಯದಲ್ಲಿ ದೇವರು ಕೊಟ್ಟಿದ್ದಾರೆ. ಸಭೆ ಎಂಬುದಾಗಿ ಹೇಳುವಾಗ ಚರ್ಚ್, ಸಭೆ, ಮೂಲ ಭಾಷೆಯಲ್ಲಿ ಈ ಸಭೆಗಿರುವಂಥ ಹೆಸರು ಎಕ್ಲೀಶಿಯಾ ಎಂಬುದಾಗಿ, ಎಕ್ಲೀಶಿಯಾ. ಆಮೆನ್. ಎಕ್ಲೀಶಿಯಾ ಎಂಬುದಾಗಿ ಅದರ ಅರ್ಥ, ಅದರ ಮೂಲ ಭಾಷೆಯ ಪದವಾದ ಎಕ್ಲೀಶಿಯಾ ಪದದ ಅರ್ಥ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಈ ಲೋಕದಿಂದ ಕರೆದು ಬೇರ್ಪಡಿಸಲ್ಪಟ್ಟವರೊಂದು ಕೂಟ ಎಂದಾಗಿದೆ ಮೂಲ ಭಾಷೆಯಲ್ಲಿ ಎಕ್ಲೀಶಿಯಾಕ್ಕಿರುವಂಥ ಒಂದು ಪದದ ಅರ್ಥ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸಭೆಗಿರುವಂಥ ಮೂಲ ಭಾಷೆ ಎಕ್ಲೀಶಿಯಾ, ಅದರ ಅರ್ಥ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಈ ಲೋಕದಿಂದ ದೇವರು ಕರೆದು ಬೇರ್ಪಡಿಸಲ್ಪಟ್ಟವರ ಒಂದು ಕೂಟವಾಗಿದೆ ದೇವರ ಸಭೆ ಎಂಬುದಾಗಿ ಹೇಳುವುದು. ಆಮೆನ್. ಆದುದರಿಂದ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡವರನ್ನೆಲ್ಲ ಸರ್ವಶಕ್ತನಾದ ದೇವರು ಈ ಲೋಕದಿಂದ ಕರೆದು ಬೇರ್ಪಡಿಸಿದ್ದಾನೆ. ಆಮೆನ್. ಆಮೆನ್. ಯಾರು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡವರನ್ನೆಲ್ಲ ದೇವರು ಯೇಸು ಕ್ರಿಸ್ತನು ಈ ಲೋಕದಿಂದ ಕರೆದು ಬೇರ್ಪಡಿಸಿದ್ದಾರೆ. ಸಭೆ ಕುರಿತು ನಾನು ಒಂದೆರಡು ಮಾತುಗಳನ್ನು ಕೂಡ ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ನಮ್ಮ ಮುಖ್ಯವಾದ ವಿಷಯಕ್ಕೆ ನಾವು ಹೋಗೋಣ. ನಮ್ಮ ಸಭೆ ಎಂಬುದಾಗಿ ಹೇಳುವಾಗ ಸಭೆ ಏನಲ್ಲ, ಸಭೆ ಅಂದರೆ ಏನಲ್ಲ ನೋಡಿ. ಯೆರೆಮೀಯ 7ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೆರೆಮೀಯನ ಹತ್ರ ಹೇಳುವಂಥ ಒಂದು ಮಾತುಂಟು. ಏನಂದರೆ, ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸೆ ಇಡಬೇಡ್ರಿ. ಅದರ ಅರ್ಥ ಸಭೆ ಎಂಬುದಾಗಿ ಹೇಳುವಾಗ ನಾವು ಕಟ್ಟಲ್ಪಡುವಂಥ ಕಟ್ಟಡ ಅಲ್ಲ. ಎಸ್. ಆಮೀನ್. ನಾವು ನೋಡಿ ಪಾಸ್ಟರ್, ಅದನ್ನು ಸೇರಿ ಬರಲಿಕ್ಕೆ ಕಟ್ಟುವುದು ಅದು ಅದೇ ಅಂದರೆ ದೇವರ ಸಭೆ ಆಲಯ ಎಂಬುದಾಗಿ ಹೇಳುವುದು ಹೊರಗಿನ ತೋರಿಕೆಯಲ್ಲಿ ಕಾಣುವಂಥ ಒಂದು ಕಟ್ಟಡ ಅಲ್ಲ. ನೋಡಿ, ಇವತ್ತು ನಾವು ಆ ಕಟ್ಟಡಕ್ಕಾಗಿ ಎಷ್ಟೆಲ್ಲ ಖರ್ಚು ಮಾಡ್ತೇವೆ. ಒಳ್ಳೆ ಕಟ್ಟಡ ಬಗ್ಗೆ ಬೇಕು, ಸುಂದರವಾದ ಕಟ್ಟಡ ಬೇಕು. ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸಭೆಗೆ ಬೇಕಾದ ಎಲ್ಲ ಸುಣ್ಣ ಬಣ್ಣ ಎಲ್ಲ ಒಳ್ಳೆ ಮಾಡ್ತಾರೆ, ಅದೆಲ್ಲ ನಮಗೆ ಬೇಕು. ಆದರೆ ಕಟ್ಟಡಗಳು ದೇವರ ಆಲಯ ಅಲ್ಲ ಎಂದಾಗಿದೆ ಸರ್ವಶಕ್ತರಾದ ದೇವರು ಯೆರೆಮೀಯನ ಹತ್ರ ಹೇಳುವಂಥ ಮಾತು. ಪ್ರೈಸಲ್ಲ. ಅವಾಗ ನಿಜವಾದ ದೇವರ ಆಲಯ ಎಂಬುದಾಗಿ ಹೇಳುವುದು ಯಾರು? ನಾವು ಎಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೈಸಲ್ಲ ಒಂದು ಚರ್ಚ್ ಕಟ್ಟಿದ್ರು ಕೂಡ, ಆಲಯ ಕಟ್ಟಿದ್ರು ಕೂಡ ಅದು ದೇವರ ಆಲಯ ಅಲ್ಲದು, ಅದು ಸಭೆ ಅಲ್ಲದು. ಅದು ನೀವೇ ದೇವರ ಸೇವಕರು ಹೇಳಿದ ಹಾಗೆ ಅದು ಜನರು ಕೂಡಿ ಬರುವುದಕ್ಕಾಗಿ ಕಟ್ಟಲ್ಪಡುವಂಥ ಒಂದು ಕಟ್ಟಡವಾಗಿದೆ ಈ ಕಟ್ಟಡ ಎಂಬುದಾಗಿ ಹೇಳುವುದು. ಆದರೆ ದೇವರ ಆಲಯ ಅಥವಾ ದೇವರ ಚರ್ಚ್ ಅಂದರೆ ಏನಾಗಿದೆ? ಪ್ರೈಸಲೋ. ಅದು ಮಾತ್ರವಲ್ಲ, ದೇವರ ಆಲಯ ಸಭೆ
ಒಂದು ಬೆಲೆ ಕೊಟ್ಟು ಖರೀದಿಸಲ್ಪಟ್ಟದಾಗಿದೆ ಸಭೆ ಎಂಬುದಾಗಿ ಹೇಳುವುದು. ಆಮೆನ್. ಈ ಸಭೆಗೆ ಯಾರಾಗಿದೆ ಬೆಲೆ ಕೊಟ್ಟದ್ದು? ನಮಗೆ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ಅದರ 28ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲನಾದ ಪೌಲ ಒಂದು ಮಾತು ಹೇಳ್ತಾನೆ. ಪ್ರೈಸಲೋ, ಆಲಯ, ಸಭೆ ಅಂದರೆ ಚರ್ಚ್, ದೇವರು ಅಂದರೆ ಯೇಸು ಕ್ರಿಸ್ತನು ಸ್ವರಕ್ತದಿಂದ ಸಂಪಾದಿಸಿದಾಗಿದೆ ದೇವರ ಸಭೆ. ಆಮೆನ್. ಅಂದ್ರೆ ಯೇಸು ಸ್ವಾಮಿ ದೇವರಲ್ಲೆಂಬುದು ಹೇಳುವುದು, ದೇವರು ಅಂದ್ರೆ ಯೇಸು ಕ್ರಿಸ್ತನು ಸ್ವರಕ್ತದಿಂದ ಸಂಪಾದಿಸಿದ ಸಭೆ, ಚರ್ಚ್ ಅಥವಾ ಆಲಯ ಪ್ರೈಸಲೋ ಆಗಿದೆ. ಅವಾಗ ಈ ಆಲಯ ಯಾರು? ಈ ಆಲಯ ಯಾರು? 1ನೇ ಕೊರಿಂಥಿಯ ಅದರ 3ನೇ ಅಧ್ಯಾಯ ಅದರ 16ನೇ ವಾಕ್ಯ ಹೇಳ್ತದೆ, ನಾವಾಗಿದ್ದೇವೆ ದೇವರ ಆಲಯ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಅಂದ್ರೆ ನೀವು ದೇವರ ಆಲಯವಾಗಿದ್ದೀರಿ ಪ್ರಿಯರೇ. ದೇವರ ಆಲಯ ಅಥವಾ ದೇವರ ಸಭೆ, ಚರ್ಚ್ ಯಾರಾಗಿದ್ದೇವೆ? ನಾವಾಗಿದ್ದೇವೆ. ವಿ ಆರ್ ದ ಚರ್ಚ್. ನಾವು ದೇವರ ಆಲಯವಾಗಿದ್ದೇವೆ. ನಾವು ದೇವರ ಆಲಯವಾಗಿರುವುದರಿಂದಲೇ, ನಾವು ದೇವರ ಆಲಯ ಆಗುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ನಮಗಾಗಿ ಸುರಿಸಿದ್ರು. ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟು ದೀಕ್ಷಾಸ್ಥಾನ ತೆಗೆದುಕೊಂಡಂತ ಒಬ್ಬ ವ್ಯಕ್ತಿ ಪ್ರೈಸಲೋ ಯಾರಾಗಿದ್ದಾರೆ? ದೇವರ ಆಲಯವಾಗಿದ್ದಾರೆ. ಪ್ರೈಸಲೋ. ಅವಾಗ ಈ ದೇವರ ಆಲಯ ಯಾವ ರೀತಿಯಲ್ಲಿ ಇರಬೇಕು, ಅದಾಗಿದೆ ನಮ್ಮ ಮುಂದಿನ ಪ್ರಶ್ನೆ. ಆಮೆನ್. ನಮ್ಮ ಮುಂದಿನ ಪ್ರಶ್ನೆ, ದೇವರ ಆಲಯ ಅದು ಹೇಗಿರಬೇಕು? ನೋಡಿ, ಆಲಯಕ್ಕೆ ಇರಬೇಕಾದಂಥ ಕೆಲವು ಪ್ರತ್ಯೇಕತೆಗಳನ್ನು ಇವತ್ತು ನಾವು ನಿಮ್ಮ ಮುಂದೆ ಹಂಚಿಕೆ ಬಯಸ್ತೇವೆ. ಪ್ರೈಸಲೋ. ಒಂದನೇದಾಗಿ ದೇವರ ಆಲಯಕ್ಕೆ ಏನು ಬೇಕು? ದೇವರ ಆಲಯಕ್ಕೆ ಮೊದಲದಾಗಿ ಏನು ಬೇಕು? ದೇವರ ವಾಕ್ಯ. ದೇವರ ಆಲಯಕ್ಕೆ ಮೊದಲನೇದಾಗಿ ಏನು ಬೇಕಂದ್ರೆ ಪರಿಶುದ್ಧತೆ ಬೇಕು. ದೇವರ ಆಲಯಕ್ಕೆ ದೇವರ ಆಲಯಕ್ಕೆ ಏನು ಬೇಕು? ಪರಿಶುದ್ಧತೆ ಬೇಕು. ದೇವರ ಆಲಯಕ್ಕೆ ಮೊದಲನೇದಾಗಿ ಬೇಕಾದದ್ದು ಪರಿಶುದ್ಧತೆ, ಪರಿಶುದ್ಧವಾದ ಜೀವಿತ. ಅಂದರೆ ಪಾಪಿಯಾದಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ಅವನು ಯಾರಾಗಿದ್ದಾನೆ? ಅವನು ದೇವರ ಸಭೆ ಆಗಿದೆ, ಅವನು ದೇವರ ಆಲಯವಾಗಿದೆ. ಅವಾಗ ಆ ವ್ಯಕ್ತಿ ಹೇಗಿರ್ಬೇಕಂದ್ರೆ ಅವನು ಪರಿಶುದ್ಧನಾಗಿರ್ಬೇಕು. ಆ ವ್ಯಕ್ತಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವಂಥ ವ್ಯಕ್ತಿ ಆಗಬೇಕು. ಅದು ಮಾತ್ರವಲ್ಲ, ಪರಿಶುದ್ಧರನ್ನಾಗಿ ನಮ್ಮನ್ನ ಪರಿಶುದ್ಧರಾಗಿ ಮಾಡಿದಂಥ ದೇವರಿಗೆ ಇನ್ನು ಮುಂದೆ ಪರಿಶುದ್ಧರಾಗಿ ಜೀವಿಸುವಂಥವರು, ಯಾವ ತಪ್ಪನ್ನು ಪಾಪವನ್ನು ಮಾಡದೆ ಪರಿಶುದ್ಧವಾದ ಜೀವಿತದಲ್ಲಿ ಮುಂದುವರಿಯುವಂಥವರು, ನಮ್ಮ ನೋಟದಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಚಿಂತೆಯಲ್ಲೆಲ್ಲ ನಾವೇನು ಮಾಡಬೇಕು? ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವಂಥವರಾಗಬೇಕು ನಾವು. ಕಾರಣ ಇಬ್ರಿಯ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಕಾಣುವುದಿಲ್ಲೆಂಬುದಾಗಿ. ಆದುದರಿಂದ ಪ್ರಿಯರೇ, ದೇವರ ಸಭೆಯಾಗಿರುವಂತಹ ನಾವುಗಳು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ದೇವರ ಸಭೆ ಆಗಿರುವುದರಿಂದ ಅವನು ಮೊದಲದಾಗಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು? ಪರಿಶುದ್ಧವಾದ ಜೀವಿತಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಕಾರಣ ಪರಿಶುದ್ಧತೆ ದೇವರು ಬಯಸ್ತಾನೆ. ನಾವು ಪರಿಶುದ್ಧರಾಗಿ ಜೀವಿಸಬೇಕು ಎಂದಾಗಿದೆ ದೇವರ ವಾಕ್ಯ ನಮಗೆ ಹೇಳುವುದು. ನಮಗೆ 1ನೇ ಥೆಸಲೋನಿಕ ಅದರ 2ನೇ ಅಧ್ಯಾಯಕ್ಕೆ ಬರುವಾಗ, 1ನೇ ಥೆಸಲೋನಿಕ ಪ್ರಿಯರೇ, 1ನೇ ಥೆಸಲೋನಿಕ ಅದರ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರ ವಾಕ್ಯ ಅಪೊಸ್ತಲ ಪೌಲನ ಮಾತು ಹೇಳ್ತಾನೆ. ಏನಂದ್ರೆ 1ನೇ ಥೆಸಲೋನಿಕ ಅದರ 2ನೇ ಅಧ್ಯಾಯ 4ನೇ ಅಧ್ಯಾಯ, 1ನೇ ಥೆಸಲೋನಿಕ 4ನೇ ಅಧ್ಯಾಯ ಅದರ 3ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲ ಪೌಲನ ಮಾತು ಹೇಳ್ತಾನೆ. ಏನೆಂದರೆ
ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರ್ಬೇಕೆಂಬುದಾಗಿ. ಆಮೆನ್, ಆಮೆನ್, ಆಮೆನ್. ಅವಾಗ ದೇವರ ಚಿತ್ತ, ರಕ್ಷಣೆ ಹೊಂದಿದಂಥ ದೇವರ ಸಭೆಗೆ ದೇವರು ಹೇಳುವಂಥ ಮಾತು, ಪೌಲ ಹೇಳುವಂಥ ಮಾತು ಏನು? ನೀವು ಶುದ್ಧರಾಗಿರಬೇಕು. ನೀವು ಅದರ 7ನೇ ವಾಕ್ಯಕ್ಕೆ ಬರುವಾಗ 7ನೇ ವಾಕ್ಯದಲ್ಲಿ ಕೂಡ ಪೌಲ ಹೇಳ್ತಾನೆ, ದೇವರು ನಿಮ್ಮನ್ನು ಕರೆದದ್ದು ಯಾವುದಕ್ಕಾಗಿ? ದೇವರು ನಮ್ಮನ್ನು ಬಂಡುತನಕ್ಕೆ ಅಂದರೆ ಅಶುದ್ಧತೆಗೆ ಕರೆಯದೆ ಶುದ್ಧರಾಗಿರುವುದಕ್ಕಾಗಿ ನಮ್ಮನ್ನು ಕರೆದರು. ಆಮೆನ್, ಆಮೆನ್. ಅವಾಗ ಪ್ರಿಯರೇ, ಒಂದು ವೇಳೆ ನೀವು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡಂಥವರಾದರೆ, ನೀವು ನಿಜವಾಗಿ ದೇವರ ಸಭೆ ಆಗಿರುವುದಾದರೆ ನೀವೇನು ಮಾಡಬೇಕು? ನೀವು ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧತೆಗೆ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಹಳೆಯ ಪಾಪ ಜೀವಿತಕ್ಕೆ ಹೋಗದ ಹಾಗೆ, ಹಳೆಯ ಪಾಪ ಜೀವಿತದಲ್ಲಿ ನಡೆಯದ ಹಾಗೆ, ಪ್ರೈಸ್ ದಿ ಲಾರ್ಡ್, ಪ್ರಿಯರೇ, ನಾವೇನು ಮಾಡಬೇಕು? ಪರಿಶುದ್ಧತೆಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಬೇಕು. ಆಮೆನ್. ಆದುದರಿಂದ ನಮ್ಮದು ಮೊದಲನೇದಾಗಿ ದೇವರ ಸಭೆ ಪರಿಶುದ್ಧ ಸಭೆಯಾಗಿ ಅದು ಬೆಳಿಬೇಕು. ಆಮೆನ್. ದೇವರ ಸಭೆ ಅದು ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥ ಒಂದು ಸಭೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಸಭೆ ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿದೆ ದೇವರು, ಪ್ರೈಸ್ ದಿ ಲಾರ್ಡ್, ದೇವರ ಸಭೆಗೆ, ಪ್ರೈಸ್ ದಿ ಲಾರ್ಡ್, ಮತ್ತೇನು ಕೊಟ್ಟಿದ್ದಾನೆ? 2ನೇದಾಗಿ ಪ್ರೈಸ್ ದಿ ಲಾರ್ಡ್, ದೇವರ ಸಭೆ ಅದು ಪರಿಶುದ್ಧವಾದ ಸಭೆಯಾಗಿರಬೇಕು. ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಬೇಕು. 2ನೇದಾಗಿ ದೇವರ ಸಭೆಗೆ 2ನೇದಾಗಿ ಬೇಕಾಗಿರೋದು ಯಾವುದು? ದೇವರ ವಾಕ್ಯ. ಆಮೆನ್. ದೇವರ ವಾಕ್ಯ ದೇವರ ಸಭೆಗೆ ಬೇಕು. ಪ್ರಿಯರೇ, ದೇವರ ಸಭೆ ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿದೆ ದೇವರು ತನ್ನ ವಾಕ್ಯವನ್ನು ಅಥವಾ ಈ ಬೈಬಲನ್ನು 66 ಪುಸ್ತಕಗಳನ್ನು ನಮಗಾಗಿ ದೇವರು ಕೊಟ್ಟಿದ್ದಾರೆ. ಆಮೆನ್. ಯಾಕೆ? ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿದೆ ದೇವರ ವಾಕ್ಯವನ್ನು ದೇವರು ತನ್ನ ಸಭೆಗೆ ದೇವರು ಕೊಟ್ಟದ್ದು. ಆದಿಕಾಂಡದಿಂದ ಹಿಡಿದು ರೆವಲ್ಯೂಷನ್ ವರೆಗಿರುವಂಥ, ಪ್ರಕಟಣೆವರೆಗಿರುವಂಥ ಪುಸ್ತಕದಲ್ಲಿ ನಾವದನ್ನು ಯಾವಾಗಲೂ ಓದುತ್ತಾ ಧ್ಯಾನಿಸುತ್ತಾ ಆ ವಾಕ್ಯ ನಮ್ಮ ಹತ್ರ ಮಾತಾಡುವಾಗ ಆ ವಾಕ್ಯದ ಪ್ರಕಾರ ಜೀವಿಸುವಂಥ ಒಂದು ಮನೋಭಾವ ನಮ್ಮಲ್ಲಿರಬೇಕು. 1ನೇ ಕೀರ್ತನೆ ಅದರ 1ನೇ ಅಧ್ಯಾಯ 1ನೇ ಕೀರ್ತನೆಯಲ್ಲಿ 1ನೇ ವಾಕ್ಯಕ್ಕೆ ಬರುವಾಗ 1ನೇ ಕೀರ್ತನೆ ಸ್ಯಾಮ್ ನಂಬರ್ 1 1ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ನಾವು ನೋಡುವಂಥ ಒಂದು ವಿಶೇಷತೆ ಏನೆಂದರೆ, ಬೈಬಲ್ ದೇವರ ಕೇಳ್ತದೆ, ಕೀರ್ತನೆ 1 ಅದರ 1ನೇ ವಾಕ್ಯ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರು ಕೂತುಕೊಳ್ಳದೆ, ನೋಡಿ 2ನೇ ವಾಕ್ಯ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಎಂದಾಗಿದೆ ದೇವರ ವಾಕ್ಯ ನಮಗೆ ಹೇಳುವುದು. ಅಂದರೆ ದೇವರ ವಾಕ್ಯ ನಾವು ಓದುವಾಗ ನಮ್ಮ ನಡತೆಯಲ್ಲಿ, ನಮ್ಮ ಗುಣದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನೋಟದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಮಾತುಗಳಲ್ಲಿ ಪರಿಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಕ್ಕೆ ನಮಗೆ ಹೇಳ್ತದೆ. ಆದುದರಿಂದ ದೇವರ ಸಭೆಗೆ ಮೊದಲದಾಗಿ ಪರಿಶುದ್ಧತೆ ಮಾತ್ರ ಅಲ್ಲ, ಮತ್ತೆ 2ನೇದಾಗಿ ದೇವರ ಸಭೆಗೆ ದೇವರ ವಾಕ್ಯ ಕೂಡ ಬೇಕು. ಆಮೆನ್. ದೇವರ ವಾಕ್ಯ ಇಲ್ಲದಿದ್ದರೆ ದೇವರ ಸಭೆ ಬೆಳೀಲಿಕ್ಕೆ ಆಗುವುದಿಲ್ಲ. ಹೌದು ಪ್ರಿಯರೇ, ನೀವು ಕೂಡ ನೀವೊಂದು ವೇಳೆ ಕ್ರೈಸ್ತರಾಗಿರ್ಬೋದು, ನೀವು ಯಾರೇ ಆಗಿರ್ಬೋದು, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂಥ ವ್ಯಕ್ತಿಗಳಾಗಿರುವುದಾದರೆ ನೀವು ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಡಬೇಕು. ಅದರೊಟ್ಟಿಗೆ ದೇವರ ವಾಕ್ಯಕ್ಕೆ ಕೂಡ ಏನು ಮಾಡಬೇಕು? ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಬೇಕು. ಅದು ಎಷ್ಟೇ ಕಠಿಣವಾದ ವಾಕ್ಯ ಆದರೂ ಕೂಡ, ಒಂದು ವೇಳೆ ಅದು ನಮಗೆ ಅದನ್ನು ಅನುಸರಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಚಿಂತಿಸಿದ್ರು ಕೂಡ, ಪ್ರಿಯರೇ,
ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ನೀವು ಕೊಡುವಂಥವರಾಗಬೇಕು. ಆಮೆನ್. ಪ್ರೈಸ್ ದೇವರ ವಾಕ್ಯವನ್ನು ನೀವು ಯಾವಾಗಲೂ ಮನೆಯಲ್ಲಿ ಧ್ಯಾನಿಸುವಂಥವರು, ಓದುವಂಥವರು, ಅದರ ಪ್ರಕಾರ ಜೀವಿಸುವಂಥವರು ಕೂಡ ಆಗಬೇಕು. ಅದು ಮಾತ್ರವಲ್ಲ, ಆ ದೇವರ ಸಭೆಗೆ ಅಂದರೆ ನಮಗೆ ಒಂದು ಪರಿಶುದ್ಧತೆ ಬೇಕು. ಆಮೆನ್. ಎರಡದಾಗಿ ದೇವರ ವಾಕ್ಯ ಬೇಕು. ಮೂರನೇದಾಗಿ ದೇವರ ಸಭೆಗೆ ಬೇಕಾಗಿರುವುದು ಪ್ರೈಸಲ ಪರಿಶುದ್ಧಾತ್ಮನ ಅಭಿಷೇಕ, ಆಮೆನ್. ಪರಿಶುದ್ಧಾತ್ಮನ ಸಾನ್ನಿಧ್ಯ. ಹೌದು ಪಾಸ್ಟರ್. ಪ್ರೈಸಲ ಪರಿಶುದ್ಧಾತ್ಮನ ಸಾನ್ನಿಧ್ಯ ಏನು ಇರಬೇಕು ದೇವರ ಸಭೆಯಲ್ಲಿ. ಹೌದು ಪಾಸ್ಟರ್. ದೇವರ ಸಭೆಯಲ್ಲಿ ಪರಿಶುದ್ಧಾತ್ಮನು ಚಲಿಸಬೇಕು. ಆಮೆನ್. ನಾವು ಆರಾಧನೆ ಮಾಡುವಾಗ, ದೇವ ಸ್ತುತಿಸುವಾಗ Yes. ಪ್ರೈಸಲ ಪರಿಶುದ್ಧಾತ್ಮ ಭರಿತರಾಗಿ ನಾವೇನು ಮಾಡಬೇಕು? ದೇವರನ್ನ ದೇವರನ್ನು ಆರಾಧನೆ ಅಂದರೆ ನಮ್ಮ ಆಲಯದಲ್ಲಿ ನಮ್ಮಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಇರಬೇಕು. ದೇವರ ಸಭೆಯಲ್ಲಿ ಅಭಿಷೇಕ ಇರಬೇಕು. ಅಭಿಷೇಕದಿಂದ ತುಂಬಲ್ಪಟ್ಟಂತ ಒಂದು ಸಭೆ ಆಗಿರಬೇಕು ದೇವರ ಸಭೆ. Yes, praise the Lord. ದೇವರ ಸಭೆ ಪರಿಶುದ್ಧಾತ್ಮನ ಅಭಿಷೇಕಕ್ಕೆ, ಪರಿಶುದ್ಧಾತ್ಮನಿಗೆ ಪ್ರಾಮುಖ್ಯತೆ ಕೊಡುವಂತ ಒಂದು ಸಭೆ ಆಗ್ಬೇಕು ದೇವರ ಸಭೆ. ಆಮೆನ್. ಆಮೆನ್. ಇವತ್ತು ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಪ್ರಾಮುಖ್ಯತೆ ಕೊಡದಂಥ, ಅನ್ಯ ಭಾಷೆಗೆ ಪ್ರಾಮುಖ್ಯತೆ ಕೊಡದಂಥ ಅನೇಕ ಸಭೆಗಳುಂಟು ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ, ಅನ್ಯ ಭಾಷೆ ಇವುಗಳಿಗೆ ದೇವರ ಸಭೆ ಪ್ರಾಮುಖ್ಯತೆ ಕೊಡಬೇಕು. ಆಮೆನ್. ಒಂದನೇ ಯೋಹಾನ ಬರೆದ ಸುವಾರ್ತೆಗೆ ಬರುವಾಗ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 8ನೇ ವಾಕ್ಯಕ್ಕೆ ಬರುವಾಗ ಪರಿಶುದ್ಧಾತ್ಮನ ವಿಶೇಷವಾದ ಕಾರ್ಯ ಏನು? ಪರಿಶುದ್ಧಾತ್ಮನ ವಿಶೇಷದ ಕಾರ್ಯ ಏನು? ಪಾಪದ ಬಗ್ಗೆ, ನೀತಿಯ ಬಗ್ಗೆ, ನ್ಯಾಯ ತೀರ್ಪಿನ ಬಗ್ಗೆ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನಾಗಿದ್ದಾನೆ ಪರಿಶುದ್ಧಾತ್ಮನು. ಅದು ಮಾತ್ರವಲ್ಲ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮನು ಯಾಕೆ ಬೇಕು? ನಮಗೆ ಪರಿಶುದ್ಧಾತ್ಮನ ಬಲ ನಮಗೆ ಬೇಕು. ಆಮೆನ್. ಹೌದು ಪಾಸ್ಟರ್. Yes. ಪವಿತ್ರಾತ್ಮನ ಬಲ ದೇವರ ಸಭೆಗೆ ಬೇಕು. ಹೌದು ಪಾಸ್ಟರ್. ಕಾರಣ ಪರಿಶುದ್ಧಾತ್ಮನ ಬಲ ದೇವರ ಸಭೆಯಲ್ಲಿ ಇದ್ರೆ ಮಾತ್ರವೇ ದೇವರ ಸಭೆ ಶಕ್ತವಾಗಿ ಬೆಳೀತದೆ. Yes, praise the Lord. ಅದು ಮಾತ್ರವಲ್ಲ, ಯೋಹಾನ 14ನೇ ಅಧ್ಯಾಯ ಅದರ 16ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಪರಿಶುದ್ಧಾತ್ಮನ ಬಗ್ಗೆ ನಮ್ಮ ಕರ್ತನಾದ ಯೇಸು ಹೇಳುವಂತ ಮಾತೇನೆಂದ್ರೆ, ಪರಿಶುದ್ಧಾತ್ಮನು ಒಬ್ಬ ಸಹಾಯಕನಾಗಿದ್ದಾನೆ. ಆಮೆನ್, ಆಮೆನ್. ಹೆಲ್ಪರ್ ನಮಗಾಗಿ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ಪರಿಶುದ್ಧಾತ್ಮನನ್ನು ದೇವರು ಯೇಸು ನಮಗೆ ಕೊಟ್ಟಿದ್ದಾರೆ. ಒಂದು ಹೆಲ್ಪರ್ ಆಗಿ, ಒಬ್ಬ ಸಹಾಯಕನಾದವನಿಗೆ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಯೋಹಾನ 14ನೇ ಅಧ್ಯಾಯ 16 ಮತ್ತು 17 ವಾಕ್ಯಕ್ಕೆ ಬರುವಾಗ ಆಮೆನ್. ಅಲ್ಲಿ ಪರಿಶುದ್ಧಾತ್ಮನ ಕುರಿತು ದೇವರ ವಾಕ್ಯ ಹೇಳುವುದು, ಸದಾ ಕಾಲ ನಮ್ಮ ಸಂಗಡ ಇರುವವನಾಗಿದ್ದಾನೆ ಪರಿಶುದ್ಧಾತ್ಮನು. ಸದಾ ಕಾಲ ನಮ್ಮೊಟ್ಟಿಗೆ ಇರುವವನಾಗಿದ್ದಾನೆ ಪರಿಶುದ್ಧಾತ್ಮನು. ಅದು ಮಾತ್ರವಲ್ಲ, ನಮ್ಮ ಬಳಿಯಲ್ಲಿ ವಾಸ ಮಾಡುವವನಾಗಿದ್ದಾನೆ ಪರಿಶುದ್ಧಾತ್ಮ ಎಂಬುದೇ ಹೇಳುವುದು. ಅದು ಮಾತ್ರವಲ್ಲ, ನೋಡಿ ಪ್ರಿಯರೇ, ನಮ್ಮ ಒಳಗಡೆ ಇರುವವನಾಗಿದ್ದಾನೆ ಪರಿಶುದ್ಧಾತ್ಮನು. Yes, amen. ಆದುದರಿಂದ ದೇವರ ಸಭೆ ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಡಬೇಕು. ಎರಡದಾಗಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಮೂರನೇದಾಗಿ ಪರಿಶುದ್ಧಾತ್ಮನಿಗೆ, ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಈ 3 ವಿಷಯಗಳು ದೇವರ ಸಭೆಯಲ್ಲಿ ಇರಲೇಬೇಕು. ಆಮೆನ್. ಇಲ್ಲದಿದ್ದರೆ ನೀವು ಎಷ್ಟೇ ಜನ, 1000 ಜನ ಕೂಡಿ ಬಂದರೂ ಕೂಡ, ಅಥವಾ 10-20 ಜನ ಇದ್ರೂ ಕೂಡ, ಎಷ್ಟೋ ಲಕ್ಷ ಜನ ಕೂಡಿ ಬಂದರೂ ಕೂಡ, ನಿಮ್ಮ ಸಭೆಯಲ್ಲಿ ಪರಿಶುದ್ಧತೆ ಇಲ್ಲದಿದ್ದರೆ, ನಿಮ್ಮ ಸಭೆಯಲ್ಲಿ ದೇವರ ವಾಕ್ಯ ಇಲ್ಲದಿದ್ದರೆ, ನಿಮ್ಮ ಸಭೆಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದಿದ್ದರೆ, ಯೇಸು ಸ್ವಾಮಿ ಬರುವಾಗ ಸಭೆ ದೇವರ ರಾಜ್ಯಕ್ಕೆ ಎತ್ತಲ್ಪಡ್ಲಿಕ್ಕೆ ಆಗುದಿಲ್ಲ. ಆಮೆನ್. ಪ್ರೈಸ್ ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾನು ಅನೇಕ ನಮ್ಮ ಸಭೆ ನಡೆಯುವಂಥ ಒಂದು ಮಾತುಂಟು, ಎಲ್ಲ ಸಭೆ ಅಲ್ಲ, ಎಲ್ಲ ಸಭೆ ಎತ್ತಲ್ಪಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆ ಅದು ದೇವರ ಸೇವಕರು ಹೇಳಿದ ಹಾಗೆ ಕ್ರಿಸ್ತನ ಬಂಡೆಯಲ್ಲಿ ಕಟ್ಟಲ್ಪಟ್ಟು
ಅದೇ ರೀತಿಯಲ್ಲಿ ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಟ್ಟು, ದೇವರ ವಾಕ್ಯಕ್ಕೆ ಕೂಡ ಪ್ರಾಮುಖ್ಯತೆ ಕೊಟ್ಟು, ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ತುಂಬಲ್ಪಟ್ಟಂತ ಒಂದು ಸಭೆಗೆ ಮಾತ್ರವೇ ಯೇಸು ಬರುವಾಗ ಆತನ ರಾಜ್ಯಕ್ಕೆ ಎತ್ತಲ್ಪಡ್ತದೆ. ಈ 3 ವಿಷಯಗಳು ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ ಇಲ್ಲದಿದ್ರೆ ನಿನಗೆ ಎತ್ತಲ್ಪಡ್ಲಿಕ್ಕೆ ಆಗುದಿಲ್ಲ. ಒಂದು ವಿಷಯ ಪಾಸ್ಟರೇ, ಇನ್ನೊಂದು ಮುಖ್ಯವಾದದ್ದು, ಸಭೆಯಲ್ಲಿ ವೈಯಕ್ತಿಕವಾದ ಸಾಕ್ಷಿ ಕೂಡ ಬೇಕಲ್ಲ. ಎಸ್, ಹೌದು, ಹೌದೇ. ಅಂದ್ರೆ ನಮಗೆ ಒಂದು ನಿಮಿಷ, ಸಭಾ ಪಾಲಕರಾಗ್ಲಿ ಯಾವ ವಿಶ್ವಾಸಿಗಳ ಮಧ್ಯೆ ಒಂದು ಉತ್ತಮವಾದ ಸಾಕ್ಷಿ ಬೇಕು ಪಾಸ್ಟರೇ. ಆ ಸಭೆ ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದೇ ನೋಡಿ, ಪರಿಶುದ್ಧತೆ ಮತ್ತೆ ದೇವರ ವಾಕ್ಯ ಮತ್ತೆ ಪರಿಶುದ್ಧಾತ್ಮನ ಅಭಿಷೇಕ, ಈ 3 ಇರುವಂತ ಸಭೆಯಲ್ಲಿ ಒಂದು ಅನ್ಯೋನ್ಯತೆ, ಒಂದು ಸಾಕ್ಷಿ ಉಳ್ಳಂತ ಜೀವಿತ ಇರಬೇಕು. ಅದಾಗಿದೆ ನಿಜವಾದ ಸಭೆ. ಅದಕ್ಕಾಗಿ ನೋಡಿ, ಒಂದು ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅದರ 21ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲ ಪೌಲನು ಮಾತು ಹೇಳ್ತಾನೆ. ಅದನ್ನು ಓದಿ ನಾವು ಇವತ್ತಿನ ಈ ದೇವರ ಸಭೆಯ ಸಂದೇಶ ಮುಗಿಸೋಣ. ಎಫೆಸರ ಪತ್ರಿಕೆ ಅದರ 2ನೇ ಅಧ್ಯಾಯಕ್ಕೆ ಬರುವಾಗ, 2ನೇ ಅಧ್ಯಾಯ ಅದರ 21ನೇ ವಾಕ್ಯಕ್ಕೆ ಬರುವಾಗ, ಎಫೆಸ 2ನೇ ಅಧ್ಯಾಯ ಅದರ 21ನೇ ವಾಕ್ಯ ಬರುವಾಗ ಅಲ್ಲಿ ಆತನಲ್ಲಿ, ಅಂದರೆ ಯೇಸು ಕ್ರಿಸ್ತನಲ್ಲಿ, ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗ್ತದೆ. ಅವಾಗ ದೇವರ ಸಭೆಯಲ್ಲಿ ಒಳ್ಳೆ ಸಾಕ್ಷಿ ಇರುವಾಗ ಮಾತ್ರವೇ ಆ ಸಭೆ ಪರಿಶುದ್ಧವಾದ ಸಭೆಯಾಗಿ ಒಂದಕ್ಕೊಂದು ಹೊಂದಿಕೊಂಡು ಹೋಗ್ಬೇಕು. ದೇವರ ಸಭೆಗೆ ಬರುವಂತ ಶ್ರೀಮಂತರಾಗಲಿ, ಬಡವರಾಗಲಿ, ವಿದ್ಯೆ ಇರುವವರಾಗಲಿ, ವಿದ್ಯೆ ಇಲ್ಲದವರಾಗಲಿ, ಬಿಳಿಯಾಗಲಿ, ಕಪ್ಪಾಗಲಿ, ಯಾರಾದರೂ ಕೂಡ ನಾವೇನಿರಬೇಕು, ನಾವು ಹೊಂದಿಕೆಯಾಗಿ, ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಲ್ಪಡುವಾಗ ಮಾತ್ರವೇ ಆ ಸಭೆಯಲ್ಲಿ ಸಾಕ್ಷಿ ಇರ್ತದೆ. ಆ ಸಭೆಯಾಗಿದೆ ಯೇಸು ಕ್ರಿಸ್ತನು ಬರುವಾಗ ಆತನ ರಾಜ್ಯಕ್ಕೆ ಎತ್ತಲ್ಪಡ್ತದೆ. ಆದುದರಿಂದ ಪ್ರಿಯರೇ, ನೀವು ನಿಮ್ಮ ಸಭೆ ಅದು ಹೇಗಿದೆ, ನೀವು ಚಿಂತಿಸಬೇಕು. ನಿಮ್ಮ ಸಭೆ ಹೇಗಿದೆ? ನಿಮ್ಮ ಸಭೆಯಲ್ಲಿ ಪರಿಶುದ್ಧತೆ ಇದೆಯಾ, ಅಥವಾ ನಿಮ್ಮ ಸಭೆಯಲ್ಲಿ ದೇವರ ವಾಕ್ಯ ಇದೆಯಾ, ಅಥವಾ ನಿಮ್ಮ ಸಭೆಯಲ್ಲಿ ಪರಿಶುದ್ಧಾತ್ಮ ಚಲಿಸುವಿಕೆ ಇದೆಯಾ? ಇಲ್ಲದಿದ್ದರೆ ಇವತ್ತು ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಸಭೆಯಲ್ಲಿ ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಡುವಂತೆ, ದೇವರೇ ನನ್ನ ಸಭೆಯಲ್ಲಿ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂತೆ, ದೇವರೇ ನನ್ನ ಸಭೆಯಲ್ಲಿ ಪರಿಶುದ್ಧಾತ್ಮನಿಗೆ, ಅನ್ಯ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡುವಂತೆ. ಇದರ ಮುಖಾಂತರ ಅದು ಮಾತ್ರವಲ್ಲ, ನಮ್ಮ ಸಭೆ ಒಂದು ಸಾಕ್ಷಿ ಉಳ್ಳಂತ ಒಂದು ಸಭೆಯಾಗಿ ಬೆಳೆದು ಬರುವಂತೆ, ಪರಸ್ಪರ ಪ್ರೀತಿಯಲ್ಲಿ, ಪರಸ್ಪರ ಅನ್ಯೋನ್ಯತೆಯಲ್ಲಿ, ಪರಸ್ಪರ ಐಕ್ಯತೆಯಲ್ಲಿ ದೇವರು ನಮ್ಮ ಸಭೆ ಬೆಳೆದು ನೀನು ಬರುವಾಗ ನಿನ್ನ ರಾಜ್ಯಕ್ಕೆ ಎತ್ತಲ್ಪಡುವ ಹಾಗೆ ನೀನು ಸಹಾಯ ಮಾಡಬೇಕು ಎಂಬುದಾಗಿ ಪ್ರಿಯರೇ, ನಮ್ಮ ಸಂದೇಶವನ್ನು ಕೇಳುವಂಥ ನೀವು ದಿವಸದಲ್ಲಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡುವಂಥವರಾಗಬೇಕು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್, ಉತ್ತಮವಾದ ಸಂದೇಶ ದೇವರ ವಾಕ್ಯದ ಮೇಲೆ ಕೊಟ್ಟಿದ್ದೀರಿ. ನಾನು ಹಾಗೆ ಹೇಳಿದ ಪ್ರಕಾರ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವಾದನ್ನು ಸೋಲಿಸಲಾರದು. ಅದು ಸತ್ಯವಾಗಿದೆ. ಪರಿಶುದ್ಧತೆ, ದೇವರ ವಾಕ್ಯ, ಪರಿಶುದ್ಧಾತ್ಮನ ಸಾನ್ನಿಧ್ಯ ಮತ್ತು ವೈಯಕ್ತಿಕವಾದ ಸಾಕ್ಷಿ ಇದ್ದರೆ ಆ ಸಭೆ ಸೋಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಕಾರಣ ಅದರ ಸ್ಥಾಪಕನಾಗಿದ್ದಾನೆ ಯೇಸು ಕ್ರಿಸ್ತ, ನಮ್ಮ ಕರ್ತನಾದ ಯೇಸು ಸ್ವಾಮಿ. ಉತ್ತಮವಾದ ಸಂದೇಶ ದೇವರ ದಾಸರು ನಮಗೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಈಗ ಕೇಳಿ ಬರುವಂತ ಎಲ್ಲರಿಗೂ ಕೂಡ, ಈ ಸಂದೇಶವನ್ನು ಕೇಳುವಂತ ಎಲ್ಲರಿಗೂ ಕೂಡ ನಾವು ದೇವರ ದಾಸರು ಹೇಳಿದ ಪ್ರಕಾರ ನಮ್ಮ ಸಭೆಗಳಿಗೆ ನಾವು ಪ್ರಾರ್ಥಿಸುವರಾಗಿರ್ಬೇಕು. ನಾವು ನಮ್ಮ ಸಭೆಗಳನ್ನು ಪ್ರೀತಿಸುವರಾಗಿರ್ಬೇಕು. ಹಾಗೆ ಹೋದ್ರೆ ಮಾತ್ರ ನಮ್ಮ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಮಧ್ಯೆ ಇಂಥ ದೇವರ ದಾಸರು ಪ್ರಾರ್ಥನೆ ಮಾಡಿ ಈ ಸಂದೇಶವನ್ನು ಮುಗಿಸುವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವ. ಎಸ್, ದೇವರ ಸಭೆಯನ್ನು, ದೇವರ ಸಭೆಯ ಸ್ಥಾಪನೆಗೆ ಕಾರಣಭೂತನಾದಂಥ ನಮ್ಮ ಕರ್ತನಾದ ಯೇಸುವೆ, ನಿನ್ನ ಸ್ವರಕ್ತದಿಂದ ದೇವರ ಸಭೆಯನ್ನು ಸಂಪಾದಿಸಿ ದೇವರು ಇವತ್ತು ಭೂಲೋಕದ ಅನೇಕ ಕಡೆಗಳಲ್ಲಿ ನಿನ್ನ ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಎಲ್ಲ ಸಭೆಗಳು ಈ ದಿವಸದಲ್ಲಿ ಪರಿಶುದ್ಧತೆಗೆ, ದೇವರ ವಾಕ್ಯಕ್ಕೆ
ಪರಿಶುದ್ಧಾತ್ಮನ ಅಭಿಷೇಕಕ್ಕೆ, ಆಮೇನ್ ದೇವರೇ ವೈಯಕ್ತಿಕವಾದ ಸಾಕ್ಷಿಯ ಜೀವಿತಕ್ಕೆ ಆಮೇನ್ ಪ್ರಾಮುಖ್ಯತೆ ಕೊಡುವಂತೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಯಲ್ಲಿ ಕೂಡ ದೇವರೇ ಕರ್ತನೆ ಪರಿಶುದ್ಧತೆ, ದೇವರ ವಾಕ್ಯ, ಪರಿಶುದ್ಧಾತ್ಮ ಅಭಿಷೇಕ, ವೈಯಕ್ತಿಕವಾದ ಸಾಕ್ಷಿ ಉಳ್ಳಂಥ ಸಭೆಯಾಗುವಂತೆ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್ ದೇವರೇ ನಿನ್ನ ಸ್ವರಕ್ತವನ್ನು ನಿನ್ನ ಸಭೆಗಾಗಿ ಸುರಿಸಿದ್ದಿ, ನಿನ್ನ ರಕ್ತವನ್ನು ಕೊಟ್ಟು ಸಭೆಯನ್ನು ಸ್ಥಾಪಿಸಿದ್ದಿ, ಸಭೆಯನ್ನು ಸಂಪಾದಿಸಿದ್ದಿ. ಈ ಸಭೆ ನಿನ್ನ ಬಂಡೆ ಮೇಲೆ ಕಟ್ಟಲ್ಪಟ್ಟು ಪಾತಾಳದ ಸಕಲ ಗೋಪುರಗಳನ್ನು ಜಯಿಸಿ ಜಯೋತ್ಸವದಲ್ಲಿ ನಡೆಯುವಂಥ ಒಂದು ಸಭೆಯಾಗಿ ಬೆಳೆದು ಬರುವಂತೆ ನಾವು ಪ್ರಾರ್ಥಿಸುತ್ತೇವೆ. ಯೇಸುವೇ, ನೀನು ಬರುವಾಗ ನಿನ್ನ ಸಭೆ ದೇವರು ಎತ್ತಲ್ಪಡುವ ಹಾಗೆ ಸಭೆಯಲ್ಲಿ ನಿನ್ನ ನಾಮ ಮಾತ್ರವೇ ಮೈಮುಂದುವಂತೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಿ, ಸ್ತೋತ್ರ ಮಾಡುತ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಾವು ನಿಮಗೆ ಮಾತ್ರ ಸಮರ್ಪಿಸುತ್ತೇವೆ. ಎಲ್ಲವನ್ನು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬರ್ತೇವೆ. ಪರಿಶುದ್ಧನಾದ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರನ್ನು ಆಶೀರ್ವದಿಸಲಿ.